ಇಲ್ಲಿಯವರೆಗೆ ಕಾವ್ಯ ವಾಶ್ರೂಮ್ ಬಾಗಿಲಿಗೆ ಹೊರಗಿಕೊಂಡು, ಅದು ನಾನು ಹೇಳುತ್ತಿದ್ದೆ, ನೀವು ಮೊದಲಿನಿಂದಲೂ ಇಷ್ಟು ಮುಂಗೋಪದವರ, ಅಥವಾ ನೀವು ಏನಾದರೂ ವಿಶೇಷ ಕೋರ್ಸ್ ಮಾಡಿದ್ದೀರಾ ಎಂದು ಕೇಳುತ್ತಾಳೆ. ಇದನ್ನು ಕೇಳಿ ವಿರಾಟ್ಗೆ ತುಂಬ ಸಿಟ್ಟು ಬರುತ್ತದೆ. ಅವನು 2 ಹೆಜ್ಜೆಗಳನ್ನು ಕಾವ್ಯ ಕಡೆಗೆ ಇಡುತ್ತಾ ನೀನು ಎಂದು ಹೇಳುತ್ತಾನೆ. ಕಾವ್ಯ ಬೇಗನೆ ವಾಶ್ರೂಮ್ ಒಳಗೆ ಹೋಗಿ ಬಾಗಿಲನ್ನು ಜೋರಾಗಿ ಮುಚ್ಚುತ್ತಾಳೆ. ವಿರಾಟ್ ತನ್ನ ಕೋಪವನ್ನು ತಡೆದುಕೊಳ್ಳುತ್ತಾನೆ. ಇದರ ನಂತರ ಅವನು ಆಫೀಸ್ಗೆ ತಯಾರಾಗಲು ಪ್ರಾರಂಭಿಸುತ್ತಾನೆ. ಮುಂದುವರಿದ ಭಾಗ. ಮತ್ತೊಂದು ಕಡೆ ವರ್ಷ ತರಕಾರಿ ಮಾರುಕಟ್ಟೆಗೆ ತಲುಪಿದ್ದಳು ಮತ್ತು ತರಕಾರಿಗಳನ್ನು ಖರೀದಿಸುತ್ತಿದ್ದಳು. 2 ಜೊತೆ ಕಣ್ಣುಗಳು ಅವಳನ್ನು ದಿಟ್ಟಿಸುತ್ತಿವೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಅದು ಬೇರೆ ಯಾರೂ ಅಲ್ಲ, ಅವಳಿಗೆ ತಪ್ಪು ಔಷಧಿಗಳನ್ನು ನೀಡುತ್ತಿದ್ದ ಅದೇ ಡಾಕ್ಟರ್. ಆ ಡಾಕ್ಟರ್ ಆಶ್ಚರ್ಯದಿಂದ ಮನಸ್ಸಿನಲ್ಲಿ ಈ ವರ್ಷ ಚೆನ್ನಾಗಿಯೇ ಕಾಣುತ್ತಿದ್ದಾಳೆ. ನನ್ನ ಔಷಧಿ ತಿಂದ ನಂತರ ಅವಳು ಹಾಸಿಗೆಯಲ್ಲಿರಬೇಕಿತ್ತು. ಅದನ್ನು ತಿಂದ ನಂತರ ಅವಳು ಏಳಲು ಸಾಧ್ಯವಾಗಬಾರದಿತ್ತು. ಆದರೆ ಅವಳು ಆರಾಮವಾಗಿ ಓಡಾಡುತ್ತಿದ್ದಾಳೆ. ಇದು ಹೇಗೆ ಸಾಧ್ಯ? ಅವಳು ಔಷಧಿ ತಿನ್ನುವುದನ್ನು ನಿಲ್ಲಿಸಿದ್ದಾಳೆಯೇ? ಕಂಡುಹಿಡಿಯಬೇಕು ಎಂದು ಅಂದುಕೊಳ್ಳುತ್ತಾನೆ. ಮನಸ್ಸಿನಲ್ಲಿ ಇವುಗಳನ್ನು ಯೋಚಿಸುತ್ತಾ ಅವನು ವರ್ಷ ಹತ್ತಿರ ಹೋಗಿ ಉದ್ದೇಶಪೂರ್ವಕವಾಗಿ ಅವಳಿಗೆ ಡಿಕ್ಕಿ ಹೊಡೆಯುತ್ತಾನೆ. ಇದರಿಂದ ವರ್ಷ ಆಕಸ್ಮಿಕವಾಗಿ ಭೇಟಿಯಾಗಿದ್ದೇವೆ ಎಂದು ಭಾವಿಸುತ್ತಾಳೆ. ಓ ಸಾರಿ. ಅರೆ ವರ್ಷ, ಡಾಕ್ಟರ್ ಆಶ್ಚರ್ಯದಿಂದ ಹೇಳುತ್ತಾನೆ. ವರ್ಷ, ಶುಭೋದಯ ಡಾಕ್ಟರ್, ಹೇಗಿದ್ದೀರಿ ನೀವು ಎಂದು ಕೇಳುತ್ತಾಳೆ. ಈ ಮಾತನ್ನು ನಾನೇ ಕೇಳಬೇಕು. ನೀನು ಹೇಗಿದ್ದೀಯಾ? ಔಷಧಿಗಳನ್ನು ಸಮಯಕ್ಕೆ ತೆಗೆದುಕೊಳ್ಳುತ್ತಿದ್ದೀಯಾ ತಾನೆ ಎಂದು ಕೇಳುತ್ತಾನೆ. ಖಂಡಿತ ಡಾಕ್ಟರ್, ನೀವು ಕೊಟ್ಟ ಔಷಧಿ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿದೆ. ನನಗೇನೋ ಕಾಯಿಲೆ ಇದೆ ಎಂದು ಅನಿಸುವುದೇ ಇಲ್ಲ ಎಂದು ವರ್ಷ ಹೇಳುತ್ತಾಳೆ. ವರ್ಷಾಳ ಈ ಮಾತನ್ನು ಕೇಳಿ ಡಾಕ್ಟರ್ನ ಕಾಲುಗಳ ಕೆಳಗಿನ ನೆಲವೇ ಜಾರಿದಂತಾಗುತ್ತದೆ. ಅವನಿಗೆ ತನ್ನ ಸಾವು ಕಾಣಿಸಲು ಪ್ರಾರಂಭಿಸುತ್ತದೆ. ಏಕೆಂದರೆ ವರ್ಷ ಸಾಯದಿದ್ದರೆ ತಾನು ಸಾಯುವುದು ಖಚಿತ ಎಂದು ಅವನಿಗೆ ತಿಳಿದಿತ್ತು. ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡುತ್ತವೆ. ಅವುಗಳನ್ನು ಅವನು ತನ್ನ ಕರವಸ್ತ್ರದಿಂದ ಒರೆಸಿಕೊಳ್ಳುತ್ತಾ, ಅರೆ ವಾವ್, ಇದು ತುಂಬ ಒಳ್ಳೆಯ ವಿಷಯ, ಇದು ಪವಾಡವೇ ಸರಿ ಎಂದು ತನ್ನ ಮುಖದ ಭಾವನೆಗಳನ್ನು ತನ್ನ ಮಾತಿನೊಂದಿಗೆ ಕಷ್ಟಪಟ್ಟು ಹೊಂದಿಸುತ್ತಾ ಹೇಳುತ್ತಾನೆ. ಹೌದು, ನಿಜವಾಗಿಯೂ ಇದು ಪವಾಡವೇ. ಏಕೆಂದರೆ ನೀವು ನಾನು ನಿಧಾನವಾಗಿ ಸಾವಿನ ಹತ್ತಿರ ಹೋಗುತ್ತೇನೆ ಎಂದು ಹೇಳಿದ್ದೀರಿ. ಆದರೆ ನಾನು ನಿಧಾನವಾಗಿ ಜೀವನದ ಹತ್ತಿರ ಹೋಗುತ್ತಿದ್ದೇನೆ ಎಂದು ನನಗೆ ಅನಿಸುತ್ತಿದೆ. ಮತ್ತು ಇದೆಲ್ಲ ನಿಮ್ಮಿಂದಲೇ ಡಾಕ್ಟರ್. ನೀವು ನನಗೆ ದೇವರಿಗಿಂತ ಕಡಿಮೆ ಏನಿಲ್ಲ ಎಂದು ವರ್ಷ ಹೇಳುತ್ತಾಳೆ. ಡಾಕ್ಟರ್ ಬಲವಂತವಾಗಿ ನಗುತ್ತಾ, ನೀನು ಗುಣಮುಖವಾಗುತ್ತಿರುವುದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಸರಿ, ನೀನು ನಾಳೆ ಸಂಜೆ ಕ್ಲಿನಿಕ್ಗೆ ಬಾ. ನಿನ್ನನ್ನು ಮತ್ತೊಮ್ಮೆ ಪರೀಕ್ಷಿಸಬೇಕು ಮತ್ತು ನಿನ್ನ ಔಷಧಿಗಳನ್ನು ಜೊತೆಗೆ ತರಬೇಕು. ಸಾಧ್ಯವಾದರೆ ಸ್ವಲ್ಪ ಬದಲಾವಣೆ ಮಾಡಬೇಕಾಗಬಹುದು ಎಂದು ಹೇಳುತ್ತಾನೆ. ಆ ರಾಕ್ಷಸನನ್ನು ದೇವರು ಎಂದು ನಂಬಿ ವರ್ಷ ಎಲ್ಲವನ್ನೂ ಹೇಳುತ್ತಾಳೆ ಮತ್ತು ನಾಳೆ ಸಂಜೆ ಕ್ಲಿನಿಕ್ಗೆ ಬರುವುದಾಗಿ ಹೇಳುತ್ತಾಳೆ. ಮತ್ತೊಂದು ಕಡೆ ಕಾವ್ಯ ಇನ್ನೂ ವಾಶ್ರೂಮ್ನಲ್ಲಿಯೇ ಇದ್ದಳು ಮತ್ತು ವಿರಾಟ್ ಬೇಗ ಆಫೀಸಿಗೆ ತಯಾರಾಗುತ್ತಿದ್ದನು. ಅವಳು ಹೊರಗೆ ಬರುವ ಮೊದಲು ಅಲ್ಲಿಂದ ಹೊರಟು ಹೋಗಲು ಅವನು ಬೇಗನೆ ತಯಾರಾಗುತ್ತಾನೆ. ತನ್ನ ಆಫೀಸ್ ಬ್ಯಾಗ್ ಎತ್ತಿಕೊಂಡು ಹೊರಗೆ ಹೋಗುವಾಗ ಅವನ ಮನಸ್ಸಿನಿಂದ ಧ್ವನಿ ಬರುತ್ತದೆ. ಅವಳ ಕಾಲುಗಳಿಗೆ ಗಾಯವಾಗಿದೆ. ಅವಳು ಎಲ್ಲವನ್ನು ಹೇಗೆ ನಿಭಾಯಿಸುತ್ತಾಳೆ? ಒಂದು ಕ್ಷಣ ವಿರಾಟ್ನ ಹೆಜ್ಜೆಗಳು ನಿಲ್ಲುತ್ತವೆ. ಆದರೆ ಮರುಕ್ಷಣವೇ ಕಾವ್ಯಳ ಮಾತುಗಳು ಅವನ ಕಿವಿಯಲ್ಲಿ ಗುಂಗುಡುತ್ತವೆ. ಪ್ರೀತಿ ಮಾಡುತ್ತಿದ್ದರೆ ಹೇಳಿಬಿಡಿ ಎಂದು. ವಿರಾಟ್ನ ಹೃದಯ ಬಡಿತ ಹೆಚ್ಚಾಗುತ್ತದೆ. ವಿರಾಟ್ ತನ್ನನ್ನು ತಾನು ಬಲಪಡಿಸಿಕೊಳ್ಳುತ್ತಾ, ಇಲ್ಲ, ನಾನು ಈ ಹುಡುಗಿಗೆ ಹೀಗೆ ಸಹಾಯ ಮಾಡುತ್ತಿದ್ದರೆ ನಾನು ಅವಳನ್ನು ಪ್ರೀತಿ ಮಾಡುತ್ತೇನೆ ಎಂಬ ತಪ್ಪು ಕಲ್ಪನೆ ಹಾಗೆಯೇ ಹೆಚ್ಚುತ್ತಾ ಹೋಗುತ್ತದೆ ಎಂದು ಹೇಳುತ್ತಾ ಸುಮ್ಮನಾಗುತ್ತಾನೆ. ಅವನು ತನಗೆ ತಾನೇ ಸುಳ್ಳು ಹೇಳಿಕೊಳ್ಳುತ್ತಿದ್ದಾನೆ. ವಿರಾಟ್ ಮತ್ತೆ ತನ್ನ ಬ್ಯಾಗ್ ಎತ್ತಿಕೊಂಡು ಕೋಣೆಯಿಂದ ಹೊರಗೆ ಹೋಗುತ್ತಾನೆ. ಗಹನ ಹೊರಗಿನ ಹಾಲ್ನಲ್ಲಿ ಕುಳಿತಿದ್ದಳು. ವಿರಾಟ್ ಏನನ್ನು ಹೇಳದೆ ಮನೆಯಿಂದ ಹೊರಗೆ ಹೋಗುತ್ತಾನೆ. ಆದರೆ ಮತ್ತೆ ಅವನಿಗೆ ಮನಸ್ಸಾಗುವುದಿಲ್ಲ. ವಾಪಸ್ಸು ಬರುತ್ತಾನೆ ಮತ್ತು ಗಹನಾಳಿಗೆ, ಗಹನ, ಅವಳು ಎಂದು ಹೇಳುವಾಗ ವಿರಾಟ್ ಹಿಂಜರಿಯುತ್ತಿದ್ದನು. ಏನಾಯ್ತು ಅಣ್ಣ, ನಿಮಗೆ ಏನಾದರೂ ಬೇಕಾ ಎಂದು ಕೇಳುತ್ತಾಳೆ. ನೀನು ಕಾವ್ಯ ಬಳಿ ಹೋಗು, ಅವಳಿಗೆ ನಿನ್ನ ಸಹಾಯ ಬೇಕು, ಅವಳನ್ನು ನೋಡಿಕೊ ಎಂದು ಹೇಳಿ ಅವನು ವೇಗವಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಗಹನಾಳಿಗೆ ಅವನಿಗೆ ಏನಾಯ್ತು ಎಂದು ಅರ್ಥವಾಗುವುದಿಲ್ಲ. ಆದರೆ ನಂತರ ಅವಳು ಕಾವ್ಯ ಬಳಿ ಹೋಗುತ್ತಾಳೆ. ಸರಿಯಾಗಿ ಅದೇ ಸಮಯದಲ್ಲಿ ಕಾವ್ಯ ಕೂಡ ವಾಶ್ರೂಮ್ನಿಂದ ಹೊರಗೆ ಬರುತ್ತಾಳೆ. ವಿರಾಟ್ ಇನ್ನೂ ಅಲ್ಲೇ ಇರಬಹುದು ಎಂದು ಅವಳು ಭಾವಿಸಿದ್ದಳು. ಅವಳು ಬಾಗಿಲು ತೆರೆದು ಹೊರಗೆ ಬಂದಾಗ ವಿರಾಟ್ ಕಾಣಿಸುವುದಿಲ್ಲ. ಅದೇ ಸಮಯದಲ್ಲಿ ಗಹನ ಒಳಗೆ ಬರುತ್ತಾಳೆ. ಏನಾಯ್ತು ಅತ್ತಿಗೆ, ನಿಮಗೆ ನನ್ನ ಸಹಾಯ ಬೇಕು ಎಂದು ಅಣ್ಣ ಹೇಳುತ್ತಿದ್ದರು ಎಂದು ಗಹನ ಹೇಳುತ್ತಾಳೆ. ಕಾವ್ಯ ವಿರಾಟ್ ಎಲ್ಲಿದ್ದಾನೆ ಎಂದು ಕೇಳುತ್ತಾಳೆ. ಅಣ್ಣ ಆಫೀಸ್ಗೆ ಹೊರಟು ಹೋದರು, ಆದರೆ ನನ್ನ ಬಳಿ ನಿಮ್ಮನ್ನು ನೋಡಿಕೊಳ್ಳಲು ಹೇಳಿ ಹೋಗಿದ್ದಾರೆ. ಇದನ್ನು ಕೇಳಿದ ತಕ್ಷಣ ಕಾವ್ಯ ಉದ್ದೇಶಪೂರ್ವಕವಾಗಿ ಹೊರಟು ಹೋದನೆಂದು ಅರ್ಥ ಮಾಡಿಕೊಳ್ಳುತ್ತಾಳೆ. ಮನಸ್ಸಿನಲ್ಲಿ ವಿರಾಟ್, ನೀವೆಷ್ಟು ದಿನ ನಿಮ್ಮನ್ನು ನೀವೇ ಸಮಾಧಾನಿಸಿಕೊಳ್ಳುತ್ತೀರಿ?
ಎಷ್ಟು ದಿನ ನಿಮ್ಮ ಭಾವನೆಗಳಿಂದ ಓಡಿ ಹೋಗುತ್ತೀರಿ? ನನ್ನನ್ನು ನೋಡಿಕೊಳ್ಳಲು ಗಹನಳಿಗೆ ಹೇಳಿ ಹೋಗಿರುವುದು. ನೀವು ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೀರಿ, ಆದರೆ ಒಪ್ಪಿಕೊಳ್ಳುತ್ತಿಲ್ಲ ಎಂದು ಸಾಬೀತುಪಡಿಸುತ್ತದೆ ಎಂದು ಅಂದುಕೊಳ್ಳುತ್ತಾಳೆ. ಹೇಳಲು ವಿರಾಟ್ ಆಫೀಸಿಗೆ ಹೋಗಿದ್ದ. ಆದರೆ ಅವನ ಮನಸ್ಸು ಮತ್ತು ಮೆದುಳು ಎರಡೂ ಕಾವ್ಯಳಲ್ಲಿಯೇ ಸಿಲುಕಿಕೊಂಡಿದ್ದವು. ಈ ಹುಡುಗಿ ತನ್ನನ್ನು ನೋಡಿಕೊಳ್ಳುತ್ತಾಳೋ ಇಲ್ಲವೋ ಗೊತ್ತಿಲ್ಲ. ಅವಳು ತುಂಬಾ ನಿರ್ಲಕ್ಷ್ಯವೂ ಹೌದು. ಅವನು ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಮಾತನಾಡುತ್ತಾನೆ. ಅವಳ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ ಅವಳನ್ನು ಬಿಟ್ಟು ಏಕೆ ಬಂದೆ? ಅವನ ಹೃದಯದಿಂದ ಧ್ವನಿ ಬರುತ್ತದೆ. ವಿರಾಟ್ ಈ ಧ್ವನಿಯನ್ನು ಪದೇ ಪದೇ ಅಡಗಿಸುತ್ತಿದ್ದನು ಮತ್ತು ಈ ಬಾರಿಯೂ ಅವನು ಅದೇ ರೀತಿ ಮಾಡುತ್ತಾನೆ. ತನ್ನ ಎಲ್ಲ ಆಲೋಚನೆಗಳನ್ನು ಜಾಡಿಸಿ ಅವನು ಫೈಲ್ ಓದಲು ಪ್ರಾರಂಭಿಸುತ್ತಾನೆ. ಮಧ್ಯಾಹ್ನವಾಗುತ್ತದೆ. ವಿರಾಟ್ನ ಫೋನ್ ರಿಂಗ್ ಆಗುತ್ತದೆ. ಅವನು ನಂಬರ್ ನೋಡುತ್ತಾನೆ. ಅದು ಕಾವ್ಯಾಳ ನಂಬರ್ ಆಗಿತ್ತು. ಈಗ ಅವಳು ನನಗೆ ಏಕೆ ಫೋನ್ ಮಾಡುತ್ತಿದ್ದಾಳೆ? ಅವಳು ಸರಿಯಾಗಿದ್ದಾಳೆಯೇ? ಈ ಆತಂಕವೇ ಅವನನ್ನು ಆವರಿಸುತ್ತದೆ ಮತ್ತು ಅವನು ತಕ್ಷಣವೇ ಫೋನ್ ಎತ್ತಿಕೊಳ್ಳುತ್ತಾನೆ. ಹಲೋ ಎಂದು ವಿರಾಟ್ ಮಾತನಾಡುತ್ತಾನೆ. ಹೇಳದೆ ಬೆಳಿಗ್ಗೆ ಏಕೆ ಹೋದ್ರಿ? ನಿಮಗೆ ಗೊತ್ತಾ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡಿದೆ? ತನ್ನ ಮುಗ್ಧತೆಯನ್ನು ಹರಡುತ್ತಾ ಕಾವ್ಯ ಎಷ್ಟು ಆತ್ಮೀಯತೆಯಿಂದ ಹೇಳಿದಳು. ಒಂದು ಕ್ಷಣ ವಿರಾಟ್ ಅವಳ ಧ್ವನಿಯ ಆತ್ಮೀಯತೆಯಲ್ಲಿ ಕಳೆದು ಹೋಗಿದ್ದನು. ಸರಿ, ಊಟ ಮಾಡಿದ್ರಾ? ಕಾವ್ಯ ಕೇಳಿದ ಈ ಪ್ರಶ್ನೆಯಿಂದ ಅವನು ಎಚ್ಚರಗೊಳ್ಳುತ್ತಾನೆ ಮತ್ತು ತುಂಬ ಒರಟಾಗಿ, ನಿನಗೇನು ಸಂಬಂಧ ಮತ್ತು ನೀನು ಯಾವ ಹಕ್ಕಿನಿಂದ ನನಗೆ ಫೋನ್ ಮಾಡಿದ್ದೀಯಾ? ನಿನ್ನ ಮಿತಿಯಲ್ಲಿರು, ಅರ್ಥವಾಯ್ತಾ ನೀನು ಎಂದು ಹೇಳಿ ಫೋನ್ ಕಟ್ ಮಾಡಿ, ಈ ಹುಡುಗಿ ನನ್ನನ್ನು ತೊಂದರೆಗೆ ಸಿಲುಕಿಸಿದ್ದಾಳೆ ಎಂದು ಹೇಳುತ್ತಾನೆ. ಕಾವ್ಯಳ ಮುಖ ಬಾಡಿ ಹೋಗುತ್ತದೆ. ದಿನ ಕಳೆದು ರಾತ್ರಿ ಆಗುತ್ತದೆ. ರಾತ್ರಿ 8 ಗಂಟೆಗೆ ಕಾವ್ಯ ಮತ್ತೆ ವಿರಾಟ್ಗೆ ಫೋನ್ ಮಾಡುತ್ತಾಳೆ. ವಿರಾಟ್ ಬೇಸರದಿಂದ, ಇಷ್ಟಕ್ಕೂ ತೊಂದರೆ ಏನು ಇವಳಿಗೆ? ಇವಳು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾಳೆ ಎಂದು ಹೇಳಿ ಅವಳು ಫೋನ್ ಕಟ್ ಮಾಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಾವ್ಯ ಗಹನಾಳ ಫೋನ್ನಿಂದ ಅವನಿಗೆ ಫೋನ್ ಮಾಡುತ್ತಾಳೆ. ವಿರಾಟ್ ಫೋನ್ ಎತ್ತಿದ ತಕ್ಷಣ ಕಾವ್ಯ, ನನ್ನ ಫೋನ್ ಯಾಕೆ ಕಟ್ ಮಾಡಿದ್ರಿ? ನೋಡಿ, ಹೆಚ್ಚು ಮಂಡುತನ ತೋರಿಸಬೇಡಿ. ಆ ರೀತಿ ಮಾಡಿದರೆ ನಾನು ನಿಮ್ಮ ಅಜ್ಜಿ ಮುತ್ತಜ್ಜಿಯಂದಿರನ್ನು ನೆನಪಿಸುತ್ತೇನೆ ಮತ್ತು ರಾತ್ರಿ ಬೇಗ ಮನೆಗೆ ಬನ್ನಿ, ನಾನು ಊಟಕ್ಕೆ ನಿಮಗಾಗಿ ಕಾಯುತ್ತಿರುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ. ಕಾವ್ಯ ಅವನನ್ನು ಎಷ್ಟು ಬೇಗ ಬರಲು ಹೇಳಿದಳೋ ವಿರಾಟ್ ಉದ್ದೇಶಪೂರ್ವಕವಾಗಿ ಅಷ್ಟೇ ತಡವಾಗಿ ಮನೆಗೆ ಬರುತ್ತಾನೆ. ಸುಮಾರು ರಾತ್ರಿ 1 ಗಂಟೆಗೆ ಕಾವ್ಯ ಈಗ ಊಟ ಮಾಡಿ ಮಲಗಿರುತ್ತಾಳೆ ಎಂದು ಅಂದುಕೊಂಡು. ಆದರೆ ಅವನು ಮನೆಯ ಬಾಗಿಲು ತೆರೆದ ತಕ್ಷಣ ಕಾವ್ಯ ಅವನಿಗೆ ಎದುರಿನ ಸೋಫಾದ ಮೇಲೆ ಕುಳಿತಿರುವುದು ಕಾಣಿಸುತ್ತದೆ. ಇವಾಗ ಹೇಗೆ ತಪ್ಪಿಸಿಕೊಳ್ಳುತ್ತೀರಿ ನನ್ನ ಸ್ಯಾಡೀಸ್? ಕಾವ್ಯ ಮನಸ್ಸಿನಲ್ಲೇ ನಗುತ್ತಾಳೆ ಮತ್ತು ನಂತರ ಎದ್ದು ವಿರಾಟ್ ಕಡೆಗೆ ಸಾಗುತ್ತಾಳೆ. ಮುಂದುವರಿಯುವುದು.